everyone, welcome to Sanvarna classes. Let us see question number 28 of chapter Matter in our surroundings. What type of clothes should we wear during summer? Why? ಹಾಗಿದ್ರೆ ಬೇಸಿಗೆ ಬಂದಿದೆ, ಬೇಸಿಗೆ ಟೈಮಲ್ಲಿ ಯಾವ ತರ ಬಟ್ಟೆಯನ್ನ ಯೂಸ್ ಮಾಡಬೇಕು, ಯಾವ ತರ ಬಟ್ಟೆಯನ್ನ ಹಾಕೋಬೇಕು? Which type of clothes should be wear during summer? In summer, it is preferred to wear light colored cotton cloth. ನೀವು ಲೈಟ್ ಕಲರ್ಡ್ ಬಟ್ಟೆನ ಹಾಕೊಳ್ಳಿಕ್ಕೆ ಪ್ರಿಫರ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ನೀವೇ ಪ್ರಾಕ್ಟಿಕಲಿ ಮಾಡಿ ನೋಡಿ. ಒಂದು ಬ್ಲ್ಯಾಕ್ ಕಲರ್ ಕ್ಲಾತ್ ಅನ್ನ, ಒಂದು ಲೈಟ್ ಕಲರ್ ಕ್ಲಾತ್ ಅನ್ನ, ಮೇ ಬಿ ಕ್ರೀಮ್ ಕಲರ್, ವೈಟ್ ಕಲರ್ ಯಾವ್ದೋ ತಗೊಂಡು ಸನ್ಲೈಟ್ ಅಲ್ಲಿ ಇಡಿ. ಯಾವುದು ಬೇಗ ಬಿಸಿ ಆಗುತ್ತೆ ನೋಡಿ, ಯಾವ್ದು ಹೆಚ್ಚಿಗೆ ಬಿಸಿ ಆಗುತ್ತೆ ಅನ್ನೋದನ್ನ ನೀವೇ ಪ್ರಾಕ್ಟಿಕಲಿ ಮಾಡಿ ನೋಡಿ. ಸೊ ಲೈಟ್ ಕಲರ್ ಏನಿದೆ ಅದು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ ಹೀಟ್ ಎನರ್ಜಿಯನ್ನ ಅಥವಾ ಲೈಟ್ ಅನ್ನ. ಹಾಗಾಗಿ ಲೈಟ್ ಕಲರ್ ಕಾಟನ್ ಕ್ಲಾತ್ಸ್ ಅನ್ನ ಯೂಸ್ ಮಾಡಬೇಕು. ಕಾಟನ್ ಕ್ಲಾತ್ಸ್ ಯಾಕೆ ಯೂಸ್ ಮಾಡಬೇಕು? ಬಿಕಾಸ್ ಲೈಟ್ ಕಲರ್ ರಿಫ್ಲೆಕ್ಟ್ ಹೀಟ್ ಅಂಡ್ ಕಾಟನ್ ಮೆಟೀರಿಯಲ್ಸ್ ಹ್ಯಾವ್ ಪೋರ್ಸ್ ದಟ್ ಅಬ್ಸಾರ್ಬ್ ಸ್ವೆಟ್. ಇಲ್ಲೇನಿರುತ್ತೆ, ಕಾಟನ್ ಮಟೀರಿಯಲ್ ಅಲ್ಲಿ ಪೋರ್ಸ್ ಇರುತ್ತೆ. ಹೇಗೆ ನಾವು ಮಡಿಕೆಯಲ್ಲಿ ಪೋರ್ಸ್ ಇದೆ ಅಂತ ಸ್ಟಡಿ ಮಾಡಿದ್ವಲ್ಲ, ಅದೇ ತರ ಇಲ್ಲಿ ಕಾಟನ್ ಕ್ಲಾತ್ಸ್ ಅಲ್ಲೂ ಪೋರ್ಸ್ ಇರುತ್ತೆ. ಫೆಸಿಲಿಟೇಟಿಂಗ್ ಇವಾಪರೇಷನ್, ಹಾಗಾಗಿ ಈಸಿಯಾಗಿ ಇವಾಪರೇಷನ್ ಆಗುತ್ತೆ. ಅಂಡ್ ಹೆನ್ಸ್ ಕಾಸಿಂಗ್ ಅ ಕೂಲಿಂಗ್ ಇಫೆಕ್ಟ್ ಆನ್ ದ ಸ್ಕಿನ್. ಸಿ, ಬೆವರಿದ್ದೀವಿ ನಾವು ಅಂತ ಇಟ್ಕೊಳ್ಳಿ. ಈಗ ಆ ವಾಟರ್ ಏನಿದೆ, ಆ ಸ್ವೆಟ್ ಏನಿದೆ, ಅದು ಇವಾಪರೇಟ್ ಆಗಿ ಹೋಗ್ಬೇಕು. ಕಾಟನ್ ಕ್ಲಾತ್ ಏನ್ ಮಾಡುತ್ತೆ, ಈಸಿಯಾಗಿ ಇವಾಪರೇಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಇವಾಪರೇಷನ್ ಆಗುವಾಗ ಏನಾಗುತ್ತೆ, ಬಾಡಿ ಕೂಲ್ ಆಗುತ್ತೆ. ಹೇಗೆ ಅಂದ್ರೆ ಅಗೇನ್ ಅವಾಗ ನಾವು ಅಸಿಟೋನ್ ಎಕ್ಸಾಂಪಲ್ ಅನ್ನ ನೋಡಿದ್ವಿ. ಅಸಿಟೋನ್ ಕೈ ಮೇಲೆ ಬಿತ್ತು ಅಂದ್ರೆ ನಮ್ಗೆ ತಂಪಾಗಿದ್ದ ಅನುಭವ ಆಗುತ್ತೆ. ಯಾಕಂದ್ರೆ ಅಸಿಟೋನ್ ಇವಾಪರೇಟ್ ಆಗುವಾಗ ನಮ್ ಹೀಟರ್ನ ಯೂಸ್ ಮಾಡಿಕೊಂಡು ಇವಾಪರೇಟ್ ಆಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ಕೂಲ್ ಅಲ್ವಾ? ನಮ್ಗೆ ಕೂಲ್ ತಂಡ ಕೂಲ್ ಫೀಲ್ ಆಗುತ್ತೆ. ಇಲ್ಲಿ ಕೂಡ ಅದೇ ತರ ಬೆವರು ಹೋಗ್ತಾ ಇರೋದು ಹೇಗೆ, ಇವಾಪರೇಟ್ ಆಗಿ ಹೋಗ್ತಾ ಇರೋದು ಹೀಟ್ ಎನರ್ಜಿನ ತಗೊಂಡು ಹೋಗ್ತಾ ಇದೆ. ಸ್ವಲ್ಪ ಎನರ್ಜಿನ ತಗೊಂಡು ಇವಾಪರೇಟ್ ಆಗಿ ಹೋಗ್ತಾ ಇದೆ. ಹಾಗಾಗಿ ನಮ್ಗೆ ತಂಪಗಿನ ಅನುಭವ ಆಗುತ್ತೆ. ಕೂಲಿಂಗ್ ಇಫೆಕ್ಟ್, ವಿ ಫೀಲ್ ಕೂಲಿಂಗ್ ಇಫೆಕ್ಟ್ ಆನ್ ದ ಸ್ಕಿನ್. ಥ್ಯಾಂಕ್ ಯು.